ಫ್ರೆಂಡ್ಸ್, ಇವತ್ತು ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ನಂಬರ್ಸ್ ಅಂದ್ರೆ ಹೆಂಗೆ, ಅದನ್ನ ಯಾವ ತರ ಉಪಯೋಗಿಸೋದು, ಮತ್ತೆ ಡಿಫ್ರೆಂಟ್ ನಂಬರ್ ಮೆಥಡ್ಸ್ ಯಾವ್ದ್ಯಾವ್ದು ಅಂತ ಕಲಿಯೋಣ ಬನ್ನಿ. ನಂಬರ್ಸ್ ಕ್ಯಾನ್ ಬಿ ರಿಟರ್ನ್ ವಿತ್ ಆರ್ ವಿತೌಟ್ ಡೆಸಿಮಲ್ ವ್ಯಾಲ್ಯೂಸ್. ಇಲ್ಲಿ ಜಾವಾಸ್ಕ್ರಿಪ್ಟ್ ಅಲ್ಲಿ ಬೇರೆ ಲ್ಯಾಂಗ್ವೇಜಸ್ ತರ ಅಂದ್ರೆ ಜಾವಾ ಅಥವಾ ಸಿ ಪ್ರೋಗ್ರಾಮಿಂಗ್ ತರ ಇಂಟೀಜರ್ಸ್, ಫ್ಲೋಟ್, ಡಬಲ್ ಈ ತರ ಡಿಫ್ರೆಂಟ್ ನಂಬರ್ ಟೈಪ್ಸ್ ಇಲ್ಲ. ಸೊ ನಾವು ವಿತ್ ಡೆಸಿಮಲ್ ವ್ಯಾಲ್ಯೂ ಕೊಡ್ಬೋದು ಅಥವಾ ವಿತೌಟ್ ಡೆಸಿಮಲ್ ವ್ಯಾಲ್ಯೂ ಕೊಟ್ಟರು ಜಾವಾಸ್ಕ್ರಿಪ್ಟ್ ಅದನ್ನ ಸಿಂಪಲ್ ನಂಬರ್ ಆಗೇನೆ ಟ್ರೀಟ್ ಮಾಡುತ್ತೆ. ಆಲ್ ಅರಿಥಮೆಟಿಕ್ ಆಪರೇಷನ್ಸ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ನಂಬರ್ಸ್. ನಾವು ಯಾವುದೇ ರೀತಿಯಾದ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಈ ತರ ಆಪರೇಷನ್ಸ್ ನಮ್ಮ ನಂಬರ್ಸ್ ಮೇಲೆ ಪರ್ಫಾರ್ಮ್ ಮಾಡಬಹುದು. ಎಕ್ಸಾಂಪಲ್ ನಂಬರ್ಸ್ ಈ ತರ ಡಿಫೈನ್ ಮಾಡಿದ್ದೀನಿ. ಸೊ ಲೆಟ್ ನಮ್1 ಈಕ್ವಲ್ಸ್ 4. ಇದು ಒಂದು ಹೋಲ್ ನಂಬರ್, ಇಲ್ಲಿ ಯಾವುದೇ ರೀತಿ ಡೆಸಿಮಲ್ ವ್ಯಾಲ್ಯೂ ಇಲ್ಲ. ಲೆಟ್ ನಂಬರ್ 2 ಈಕ್ವಲ್ ಟು 8.99. ಇಲ್ಲಿ ಡೆಸಿಮಲ್ ವ್ಯಾಲ್ಯೂ ಇದೆ. ಸೊ ಇದೆರಡೂ ನಂಬರ್ ಅಂತಾನೆ ಟ್ರೀಟ್ ಮಾಡುತ್ತೆ. ಡಿಫ್ರೆಂಟ್ ನಂಬರ್ ಮೆಥಡ್ಸ್ ಯಾವ್ದ್ಯಾವ್ದು? ಮೊದಲನೇದು ಟು ಸ್ಟ್ರಿಂಗ್. ಸೊ ಇದು ನಮ್ಮ ನಂಬರ್ನ ಒಂದು ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನೊಂದು ನಂಬರ್ ಮೆಥಡ್, ಇದು ಕನ್ವರ್ಟ್ಸ್ ಅದರ್ ವೇರಿಯೇಬಲ್ಸ್ ಟು ನಂಬರ್ಸ್. ಅಂದ್ರೆ ಅದೇ ಒಂದು ಸ್ಟ್ರಿಂಗ್ ಇರ್ಬೋದು ಅಥವಾ ಬೇರೆ ಬೂಲಿಯನ್ ವ್ಯಾಲ್ಯೂಸ್ ಇರ್ಬೋದು, ಅದನ್ನ ನಂಬರ್ ಆಗಿ ಕನ್ವರ್ಟ್ ಮಾಡುತ್ತೆ. ಜೊತೆಗೆ ನಮಗೆ ಮ್ಯಾಥ್ ಫಂಕ್ಷನ್ಸ್ ಕೂಡ ಇದೆ. ಈ ಮ್ಯಾಥ್ ಅನ್ನೋದು ಜಾವಾಸ್ಕ್ರಿಪ್ಟ್ ಅಲ್ಲಿ ಒಂದು ಇನ್ಬಿಲ್ಟ್ ಲೈಬ್ರರಿ. ಈ ಲೈಬ್ರರಿಯಲ್ಲಿ ನಮಗೆ ಕೆಲವೊಂದು ಫಂಕ್ಷನ್ಸ್ ಇದೆ. ಸೊ ಅದನ್ನ ನಾವು ಯೂಸ್ ಮಾಡ್ಬೇಕಾದ್ರೆ ಪ್ರತಿ ಸತಿ ನಾವು ಮ್ಯಾಥ್ ಡಾಟ್ ಅಂತ ಯೂಸ್ ಮಾಡಬೇಕು. ಒಂದು ಮ್ಯಾಥ್ ಡಾಟ್ ಅಬ್ಸಲ್ಯೂಟ್ ಫಂಕ್ಷನ್. ಅಬ್ಸಲ್ಯೂಟ್ ಫಂಕ್ಷನ್ಗೆ ABS ಅಂತ ಬರೀತೀವಿ. ಇದು ನಮಗೆ ಅಬ್ಸಲ್ಯೂಟ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಅಂದ್ರೆ ನಾವು ಯಾವುದೇ ಒಂದು ನೆಗೆಟಿವ್ ವ್ಯಾಲ್ಯೂನ ಪಾಸ್ ಮಾಡಿದ್ರೆ ಈ ಫಂಕ್ಷನ್ ನಮಗೆ ಅದರದ್ದು ಪಾಸಿಟಿವ್ ವ್ಯಾಲ್ಯೂ ಕೊಡುತ್ತೆ. ಮ್ಯಾಥ್ ಡಾಟ್ ರೌಂಡ್ rounds the decimal value to the nearest integer. ಸೊ ನಾವು ಇಲ್ಲಿ ಡೆಸಿಮಲ್ ಇವಾಗ 8.99 ಅಂತ ಕೊಟ್ರೆ ಈ ಮ್ಯಾಥ್ ಡಾಟ್ ರೌಂಡ್ ಫಂಕ್ಷನ್ ಇದನ್ನ ಒಂದು ಇಂಟೀಜರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ 8.99 ನ ನಿಯರೆಸ್ಟ್ ಇಂಟೀಜರ್ ಯಾವುದು? 9. ಸೊ ಇದು ನನಗೆ ಔಟ್ಪುಟ್ ಆಗಿ 9 ಅಂತ ಕೊಡುತ್ತೆ. ಮ್ಯಾಥ್ ಡಾಟ್ ರ್ಯಾಂಡಮ್, ಇಟ್ ರಿಟರ್ನ್ಸ್ ಅ ರ್ಯಾಂಡಮ್ ನಂಬರ್. ಸೊ ಈ ಮ್ಯಾಥ್ ಡಾಟ್ ರ್ಯಾಂಡಮ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಒಂದು ರ್ಯಾಂಡಮ್ ನಂಬರ್ನ ನಮಗೆ ಕೊಡುತ್ತೆ. ಈಗ ಈ ನಂಬರ್ ಮತ್ತೆ ನಂಬರ್ ಮೆಥಡ್ಸ್ ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಇಲ್ಲಿ ಕೋಡ್ ಪೆನ್ ಎಡಿಟರ್ ಅಲ್ಲಿ ನಾನು ಒಂದು ಸಿಂಪಲ್ HTML ಟೆಂಪ್ಲೇಟ್ ಬರೆದಿದ್ದೀನಿ. ಅದರಲ್ಲಿ ಜಸ್ಟ್ ಹೆಡ್ಡಿಂಗ್ ಒಂದು ಕೊಟ್ಟಿದ್ದೀನಿ. ಈಗ ನನ್ನ ಜಾವಾಸ್ಕ್ರಿಪ್ಟ್ ಫೈಲ್ ಅಲ್ಲಿ ಒಂದು ನಂಬರ್ ವೇರಿಯೇಬಲ್ ನ ಡಿಫೈನ್ ಮಾಡ್ತೀನಿ. ಸೊ ಲೆಟ್ num1 ಈಕ್ವಲ್ಸ್ 6. ಲೆಟ್ num2 ಈಕ್ವಲ್ಸ್ 5.6 ಅಂತ ಕೊಡ್ತೀನಿ. ಸೊ ಒಂದು ಹೋಲ್ ನಂಬರ್, ಇನ್ನೊಂದು ಡೆಸಿಮಲ್ ನಂಬರ್. ಈಗ ಇದು ಎರಡರ ಮಧ್ಯೆ ನಾನು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ಬೋದು. ಅಂದ್ರೆ ಡಾಕ್ಯುಮೆಂಟ್ ಡಾಟ್ ರೈಟ್, ಇಲ್ಲಿ num1 ಪ್ಲಸ್ num2 ಅಂದ್ರೆ ಅಡಿಷನ್ ಮಾಡ್ತಾ ಇದ್ದೀನಿ. ಸೊ ಈಗ ನನಗೆ ಔಟ್ಪುಟ್ ಏನ್ ಬರುತ್ತೆ? ನನಗೆ ಎರಡು ನಂಬರನ್ನು ಆಡ್ ಆಗ್ಬಿಟ್ಟು ರಿಸಲ್ಟ್ ಔಟ್ಪುಟ್ ಆಗಿ ಬರಬೇಕು. ಸೊ ನಾನು ಪ್ರೋಗ್ರಾಮ್ ರನ್ ಮಾಡಿದಾಗ ನನಗೆ 5.6 ಪ್ಲಸ್ 6 11.6 ಅಂತ ಔಟ್ಪುಟ್ ಬಂತು. ಇದೇ ರೀತಿ ನಾನು ಸಬ್ಟ್ರಾಕ್ಷನ್ ಕೂಡ ಮಾಡಬಹುದು. ಮಲ್ಟಿಪ್ಲಿಕೇಶನ್, ಡಿವಿಷನ್ ಈ ತರ ಯಾವುದೇ ರೀತಿಯಾದ ಅರ್ಥಮೆಟಿಕಲ್ ಆಪರೇಷನ್ಸ್ ನಾವೀಗ ಆಲ್ರೆಡಿ ನೋಡಿದ್ದೀವಲ್ವಾ, ಅದನ್ನೆಲ್ಲ ಮಾಡಬಹುದು. ಸೊ ಈಗ ನೆಕ್ಸ್ಟ್ ಒಂದು ಸ್ಟ್ರಿಂಗ್ ಜೊತೆ ನಮ್ಮ ನಂಬರ್ ಹೇಗೆ ಪರ್ಫಾರ್ಮ್ ಆಗುತ್ತೆ? ಈಗ ಒಂದು ಸ್ಟ್ರಿಂಗ್ ನ ಡಿಫೈನ್ ಮಾಡ್ತೀನಿ. ಸ್ಟ್ರಿಂಗ್ ಡಿಫೈನ್ ಮಾಡೋದು ಹೆಂಗೆ? ಸಿಂಗಲ್ ಕೋಟ್ಸ್ ಅಥವಾ ಡಬಲ್ ಕೋಟ್ಸ್ ಉಪಯೋಗಿಸ್ಬೋದು. ಸೊ ಇಲ್ಲಿ ನಾನು 4 ಅಂತ ಕೊಡ್ತೇನೆ. ಈಗ ಇದು ನನಗೆ ಸ್ಟ್ರಿಂಗ್ ವೇರಿಯೇಬಲ್. ನಾನು ಇನ್ಸೈಡ್ ವ್ಯಾಲ್ಯೂ ನಂಬರ್ ಕೊಟ್ಟಿರೋನು ಅದನ್ನ ಕೋಡ್ಸ್ ಅಲ್ಲಿ ಕೊಟ್ಟಿರೋದ್ರಿಂದ ಅದು ಸ್ಟ್ರಿಂಗ್ ವ್ಯಾಲ್ಯೂ ಆಗಿ ತೋರಿಸುತ್ತೆ. ಸೊ ಈ ಸ್ಟ್ರಿಂಗ್ ವ್ಯಾಲ್ಯೂ ಜೊತೆ ನಮ್ಮ ನಂಬರ್ನ ನಾವು ಅಡಿಷನ್, ಸಬ್ಟ್ರಾಕ್ಷನ್ ಮಾಡಿದಾಗ ಏನ್ ಆಗತ್ತೆ ಅಂತ ನೋಡೋಣ. ಫಸ್ಟು ನಾನು ಅಡಿಷನ್ ಮಾಡ್ತೀನಿ. ಸೊ num1 ಪ್ಲಸ್ string 1. ಇಲ್ಲಿ ನನಗೆ ಏನು ಔಟ್ಪುಟ್ ಬರುತ್ತೆ? ಡಾಕ್ಯುಮೆಂಟ್ ಡಾಟ್ ರೈಟ್ num1 ಪ್ಲಸ್ string 1 ಅಂತ ಕೊಡ್ತೀನಿ. ಈಗ ನನ್ನ ಪ್ರೋಗ್ರಾಮ್ನ ನಾನು ರನ್ ಮಾಡಿದ್ರೆ ನೋಡಿ ಔಟ್ಪುಟ್ ಏನು ಬಂತು? 6 ಪ್ಲಸ್ 4 10 ಬರೋ ಬದಲು 6 ಮತ್ತೆ 4 64 ಅಂತ ಬರ್ತದೆ. ಯಾಕೆ ಅಂದರೆ ನಾವು ನಂಬರ್ನ ಈ ಸ್ಟ್ರಿಂಗ್ ಜೊತೆ ಪ್ಲಸ್ ಸಿಂಬಲ್ ಉಪಯೋಗಿಸಿದಾಗ ಅದು ಅಡಿಷನ್ ಬದಲು ಕನ್ಕ್ಯಾಟಿನೇಷನ್ ಮಾಡುತ್ತೆ. ನಾವು ಸ್ಟ್ರಿಂಗ್
ವಿಡಿಯೋ ಅಲ್ಲಿ ನೋಡಿದ್ವಿ ಅಲ್ವಾ, ಈ ಪ್ಲಸ್ ಸಿಂಬಲ್ ಅನ್ನೋದು ಕನ್ಕ್ಯಾಟಿನೇಷನ್ಗೆ ಉಪಯೋಗಿಸ್ತೀವಿ, ಅಂದ್ರೆ ಒಂದು ಸ್ಟ್ರಿಂಗ್ ನ ಇನ್ನೊಂದು ಸ್ಟ್ರಿಂಗ್ ಜೊತೆ ಜಾಯಿನ್ ಮಾಡೋದಕ್ಕೆ. ಸೊ ಈ ಪ್ಲಸ್ ಸಿಂಬಲ್ ನ ನಾವು ಸ್ಟ್ರಿಂಗ್ ಜೊತೆ ಉಪಯೋಗಿಸಿದಾಗ ಈ ನಂಬರ್ನು ಅದು ಬೈ ಡಿಫಾಲ್ಟ್ ಆಗಿ ಸ್ಟ್ರಿಂಗ್ ಅಂತ ಟ್ರೀಟ್ ಮಾಡ್ಬಿಟ್ಟು ಕನ್ಕ್ಯಾಟಿನೇಟ್ ಮಾಡ್ಬಿಡತ್ತೆ. ಸೊ ಈ num1 ಪ್ಲಸ್ ಸ್ಟ್ರಿಂಗ್ 1 ಏನ್ ಕೊಡ್ತು ನಮ್ಗೆ ರಿಸಲ್ಟ್ 64 ಅಂತ ಕೊಡ್ತದೆ, ಯಾಕಂದ್ರೆ ಅದು ಅಪೆಂಡ್ ಆಗ್ತಾ ಇದೆ, ಅಂದ್ರೆ ಕನ್ಕ್ಯಾಟಿನೇಟ್ ಆಗ್ತಾ ಇದೆ. ಅದೇ ನಾನು ಬೇರೆ ಆಪರೇಷನ್ಸ್ ಪರ್ಫಾರ್ಮ್ ಮಾಡಿದಾಗ ಏನಾಗುತ್ತೆ, ಅಕಸ್ಮಾತ್ ಸಬ್ಟ್ರಾಕ್ಷನ್ ಮಾಡಿದೆ ಅಂತ ಅನ್ಕೊಳ್ಳಿ, ಯಾಕಂದ್ರೆ ಪ್ಲಸ್ ಅಂದ್ರೆ ಕನ್ಕ್ಯಾಟಿನೇಷನ್, ಅದೇ ಸಬ್ಟ್ರಾಕ್ಷನ್ ಸಿಂಬಲ್ಗೇನು ಇಲ್ಲ ಅಲ್ವಾ. ಸೊ ಅದಕ್ಕೆ ಜಾವಾ ಸ್ಕ್ರಿಪ್ಟ್ ಈ ಸ್ಟ್ರಿಂಗ್ನು ನಂಬರ್ ಆಗಿ ಟ್ರೀಟ್ ಮಾಡಿಬಿಟ್ಟು ನಮ್1 ಮೈನಸ್ ಆ ವ್ಯಾಲ್ಯೂನ ತಗೊಳತ್ತೆ. ಸೊ 6 ಮೈನಸ್ 4 2 ಅಂತ ಬರ್ತದೆ. ಸೊ ಈ ಡಿಫ್ರೆನ್ಸ್ ನ ನೀವು ಅರ್ಥ ಮಾಡ್ಕೊಬೇಕು, ಒಂದು ಪ್ಲಸ್ ಸಿಂಬಲ್ ಮತ್ತೆ ಬೇರೆ ಅರ್ಥಮೆಟಿಕ್ ಆಪರೇಷನ್ಸ್ ಉಪಯೋಗಿಸಿದಾಗ ನಮ್ಗೆ ಏನೇನ್ ರಿಸಲ್ಟ್ ಬರುತ್ತೆ ಅಂತ. ಸೊ ಒಂದು ಸ್ಟ್ರಿಂಗ್ ಜೊತೆ ನಾವು ನಂಬರ್ನ ಸಬ್ಟ್ರಾಕ್ಟ್ ಮಾಡಿದಾಗ ಅದು ನಮ್ಗೆ ನಂಬರೇ ಕೊಡುತ್ತೆ, ಅಂದ್ರೆ ಪ್ರಾಪರ್ ಸಬ್ಟ್ರಾಕ್ಷನ್ ಆಪರೇಷನ್ ಪರ್ಫಾರ್ಮ್ ಮಾಡುತ್ತೆ. ನೆಕ್ಸ್ಟ್ ನಾನು ಮಲ್ಟಿಪ್ಲಿಕೇಶನ್ ಮಾಡಿ ನೋಡ್ತೀನಿ. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗತ್ತೆ, ಅದು ಕೂಡ ನಮ್ಗೆ ಪ್ರಾಪರ್ ಮಲ್ಟಿಪ್ಲೈ ಆಗ್ಬಿಟ್ಟೆ ವ್ಯಾಲ್ಯೂ ಬರುತ್ತೆ. ಸೊ ನಮ್ಗೆ num1 ಮತ್ತೆ ಇಂಟು ಸ್ಟ್ರಿಂಗ್ 1 ಕೊಟ್ಟಾಗ 6 ಇಂಟು 4 24 ಅಂತ ಬಂತು. ಹಾಗೆ ನಾನು ಡಿವಿಷನ್ ಸಿಂಬಲ್ ಕೂಡ ಟ್ರೈ ಮಾಡ್ತೀನಿ. ಸೊ 6 ಡಿವೈಡೆಡ್ ಬೈ 4 ಆಗತ್ತೆ. ಸೊ num1 ಡಿವೈಡೆಡ್ ಬೈ ಸ್ಟ್ರಿಂಗ್ 1 ಏನ್ ರಿಸಲ್ಟ್ ಬಂತು 1.5 ಬಂತು, ಯಾಕಂದ್ರೆ 6 ಡಿವೈಡೆಡ್ ಬೈ 4 is 1.5. ಈ ರೀತಿ ನಾವು ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡಿದಾಗ ಅದು ಆಕ್ಚುಲಿ ಅರ್ಥಮೆಟಿಕ್ ಆಪರೇಷನ್ಸ್ ಪರ್ಫಾರ್ಮ್ ಆಗುತ್ತೆ. ಬಟ್ ನಾವು ಸ್ಟ್ರಿಂಗ್ ಜೊತೆ ಅಡಿಷನ್ ಮಾಡಿದಾಗ ಅದು ಕನ್ಕ್ಯಾಟಿನೇಷನ್ ಆಗತ್ತೆ. ಸೊ ಇದನ್ನ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಇದ್ರ ಮೇಲೆ ನಿಮ್ಗೆ ಇಂಟರ್ವ್ಯೂಸ್ ಅಲ್ಲಿ ಟ್ರಿಕಿ ಕ್ವೆಶನ್ಸ್ ಕೂಡ ಕೊಡ್ತಾರೆ. ಸೊ ನೀವು ಯಾವಾಗ್ಲೂ ಏನ್ ಜ್ಞಾಪಕ ಇಟ್ಕೊಬೇಕು, ಒಂದು ಸ್ಟ್ರಿಂಗ್ ಜೊತೆ ನಂಬರ್ನ ಅಡಿಷನ್ ಅಂದ್ರೆ ಪ್ಲಸ್ ಸಿಂಬಲ್ ಉಪಯೋಗಿಸಿದಾಗ ಅದು ಅಡಿಷನ್ ಆಗೋದಿಲ್ಲ, ಕನ್ಕ್ಯಾಟಿನೇಷನ್ ಆಗತ್ತೆ. ಇಲ್ಲಿ ನಾನು ಅಡಿಷನ್ನೇ ಮಾಡಬೇಕು ಅಂದ್ರೆ ಈ ಸ್ಟ್ರಿಂಗ್ ವ್ಯಾಲ್ಯೂನ ನಾನು ನಂಬರ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಸೊ ಈ ಸ್ಟೇಟ್ಮೆಂಟ್ ನ ಕಮೆಂಟ್ ಮಾಡಿ ಡಾಕ್ಯುಮೆಂಟ್ ಡಾಟ್ ರೈಟ್ num1 ಪ್ಲಸ್ ನಂಬರ್ ಆಫ್ ಸ್ಟ್ರಿಂಗ್ 1. ಸೊ ಒಂದು ಸ್ಟ್ರಿಂಗ್ ನ ನಂಬರ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು, ನಂಬರ್ ಮೆಥಡ್ ನ ಉಪಯೋಗಿಸ್ಬೇಕು. ಸೊ ಆ ನಂಬರ್ ಮೆಥಡ್ ಉಪಯೋಗಿಸಿದಾಗ ನಮ್ಗೆ ಸ್ಟ್ರಿಂಗ್ ವ್ಯಾಲ್ಯೂ ನಂಬರ್ ಆಗಿ ಕನ್ವರ್ಟ್ ಆಗ್ಬಿಟ್ಟು 6 + 4 10 ಅಂತ ಬರ್ತದೆ. ಸೊ ಈ ರೀತಿ ನೀವು ಸ್ಟ್ರಿಂಗ್ ವ್ಯಾಲ್ಯೂನ ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ನಂಬರ್ನ ಸ್ಟ್ರಿಂಗ್ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಬೇಕು ಅಂದ್ರೆ ಟು ಸ್ಟ್ರಿಂಗ್ ಮೆಥಡ್ ನ ಉಪಯೋಗಿಸ್ಕೊಬಹುದು. ಸೊ ಈಗ ನಿಮ್ಗೆ ನಂಬರ್ಸ್ ಬಗ್ಗೆ ಒಂಚೂರು ಐಡಿಯಾ ಬಂತು ಅಲ್ವಾ. ಈಗ ನಾವು ಮ್ಯಾಥ್ ಫಂಕ್ಷನ್ಸ್ ಟ್ರೈ ಮಾಡೋಣ. ಸೊ ಫಸ್ಟ್ ನಾವು ಟ್ರೈ ಮಾಡಬೇಕಾಗಿರೋ ಮ್ಯಾಥ್ ಫಂಕ್ಷನ್ ಮ್ಯಾಥ್ ಡಾಟ್ ಅಬ್ಸಲ್ಯೂಟ್. ಈ ಮ್ಯಾಥ್ ಡಾಟ್ ಅಬ್ಸಲ್ಯೂಟ್ ಅನ್ನೋದು ನಮ್ಗೆ ನೆಗೆಟಿವ್ ವ್ಯಾಲ್ಯೂನ ಪಾಸಿಟಿವ್ ಆಗಿ ಕೊಡುತ್ತೆ. ಸೊ ಇಲ್ಲಿ ಮ್ಯಾಥ್ ಡಾಟ್ abs ಇದಕ್ಕೆ ನಾನು -99 ಅಂತ ಪಾಸ್ ಮಾಡ್ತೀನಿ ಅನ್ಕೊಳ್ಳಿ. ನನಗೆ ಇಲ್ಲಿ ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ಏನ್ ಔಟ್ಪುಟ್ ಬರ್ಬೋದು ನೋಡೋಣ. ಇಲ್ಲಿ 99 ಅಂತ ಬರ್ತದೆ. ಸೊ ನನ್ಗೆ ಯಾವುದೇ ನೆಗೆಟಿವ್ ವ್ಯಾಲ್ಯೂ ಕೊಟ್ಟರು ಅದು ನನಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಬರೋದಕ್ಕೆ ಈ ಅಬ್ಸಲ್ಯೂಟ್ ಫಂಕ್ಷನ್ ನ ಉಪಯೋಗಿಸ್ತೀವಿ. ನೆಕ್ಸ್ಟ್ ಮ್ಯಾಥ್ ಡಾಟ್ ರೌಂಡ್. ಈ ಮ್ಯಾಥ್ ಡಾಟ್ ರೌಂಡ್ ಅನ್ನೋದು ನಮಗೆ ಡೆಸಿಮಲ್ ವ್ಯಾಲ್ಯೂಸ್ನ ನಿಯರೆಸ್ಟ್ ಇಂಟೀಜರ್ಗೆ ರೌಂಡ್ ಮಾಡುತ್ತೆ. ಇಲ್ಲಿ ನಾನು num2 ಪಾಸ್ ಮಾಡ್ತಾ ಇದ್ದೀನಿ. num2 ಅಂದ್ರೆ ಏನು 5.6 ಇದೆ. ಸೊ ಅದನ್ನ ನಾನು ಮ್ಯಾಥ್ ಡಾಟ್ ರೌಂಡ್ ಫಂಕ್ಷನ್ ಪಾಸ್ ಮಾಡಿದಾಗ ಏನಾಗತ್ತೆ ನೋಡೋಣ. ರನ್ ಮಾಡಿದಾಗ ನೋಡಿ 6 ಅಂತ ಬಂತು, ಯಾಕಂದ್ರೆ 5.6ಗೆ ನಿಯರೆಸ್ಟ್ ಇಂಟೀಜರ್ ಯಾವುದು ರೌಂಡ್ ಮಾಡಿದಾಗ 6 ಆಗುತ್ತೆ. ಅದೇ ನಾನು 5.4 ಅಂತ ಮಾಡಿದ್ರೆ ನನಗೆ ಔಟ್ಪುಟ್ ಏನಂತ ಬರಬೇಕು 5 ಅಂತ ಬರಬೇಕು. ಸೊ 5.5 ಇಂದ ಆಚೆಗೆ ನೆಕ್ಸ್ಟ್ ತಗೊಳತ್ತೆ, 5.5 ಇಂದ ಈ ಕಡೆಗೆ ಮುಂಚಿನ ಇಂಟೀಜರ್ ತಗೊಳತ್ತೆ. ಸೊ ಇಲ್ಲಿ ಈಗ ರಿಸಲ್ಟ್ 5 ಅಂತ ಬರ್ತದೆ. ನೆಕ್ಸ್ಟ್ ಮ್ಯಾಥ್ ಡಾಟ್ ರ್ಯಾಂಡಮ್ ವ್ಯಾಲ್ಯೂ. ಈ ಮ್ಯಾಥ್ ಡಾಟ್ ರ್ಯಾಂಡಮ್ ವ್ಯಾಲ್ಯೂ ಅಲ್ಲಿ ನಮಗೆ ರ್ಯಾಂಡಮ್ ಆಗಿ ಒಂದು ಇಂಟೀಜರ್ನ ಕೊಡುತ್ತೆ. ಸೊ ಮ್ಯಾಥ್ ಡಾಟ್ ರ್ಯಾಂಡಮ್ ಅಂತ ಕೊಡ್ತೀನಿ. ಸೊ ಇಲ್ಲಿ ನಾನು ಈ ಪ್ರೋಗ್ರಾಮ್ನ ರನ್ ಮಾಡಿದಾಗ ನನಗೆ ರ್ಯಾಂಡಮ್ ಆಗಿ ಒಂದು ನಂಬರ್ ಬಂತು. ಸೊ ಇದು ಇಷ್ಟು ಉದ್ದ ಬರ್ತದೆ. ನಿಮಗೆ ಎಷ್ಟು ಡೆಸಿಮಲ್ಸ್ ಬೇಕೋ ಅಷ್ಟಕ್ಕೆ ನೀವು ಪ್ರಿಸಿಷನ್ ಮೆಥಡ್ನ ಉಪಯೋಗಿಸ್ಕೊಂಡು ಸ್ಟಾಪ್ ಮಾಡ್ಕೊಬಹುದು.
ನಾನು ಪ್ರತಿ ಸತಿ ರನ್ ಮಾಡಿದಾಗಲೂ ಅದು ಬೇರೆ ಬೇರೆ ರ್ಯಾಂಡಮ್ ವ್ಯಾಲ್ಯೂನ ಜನರೇಟ್ ಮಾಡ್ತಾ ಹೋಗುತ್ತೆ. ಸೊ ಇಲ್ಲಿ ನಾನು ನನಗೆ 0 ಇಂದ 10 ತನಕ ನಂಬರ್ಸ್ ಬೇಕು ಅಂತಂದರೆ ಇಂಟು 10 ಅಂತ ಕೊಡ್ತೀನಿ. ಸೊ ಇವಾಗ ಇದೇನು ಮಾಡುತ್ತೆ, 1 ಡೆಸಿಮಲ್ ಪಾಯಿಂಟ್ ಈ ಕಡೆ ಹೋಗುತ್ತೆ. ಆವಾಗ ನನಗೆ 0 ಇಂದ 9 ಒಳಗಡೆನೆ ರ್ಯಾಂಡಮ್ ನಂಬರ್ಸ್ ಬರ್ತಾ ಹೋಗುತ್ತೆ. ನೀವು ನೋಡ್ತಾರೆ ನೋಡಿ, ಇವಾಗ 9 ಬಂತು. ನೆಕ್ಸ್ಟ್ ನಾನು ರನ್ ಮಾಡಿದಾಗ 5 ಬರ್ತದೆ. ಈ ಥರ ಡಿಫ್ರೆಂಟ್ ಬರ್ತದೆ. ಇದನ್ನು ನಾನು ಇಂಟೀಜರ್, ಈ ವ್ಯಾಲ್ಯೂನ ನನಗೆ ಡೆಸಿಮಲ್ ಪ್ಲೇಸಸ್ ಬೇಡ, ರೌಂಡ್ ಮಾಡಬೇಕು ಅಂದರೆ ಮ್ಯಾಥ್ ಡಾಟ್ ರೌಂಡ್ ಮತ್ತು ಈ ಮ್ಯಾಥ್ ಡಾಟ್ ರ್ಯಾಂಡಮ್ ಇಂಟು 10 ಅನ್ನೋದನ್ನ ಅದಕ್ಕೆ ಪ್ಯಾರಾಮೀಟರ್ ಆಗಿ ಪಾಸ್ ಮಾಡ್ತೀನಿ. ಸೊ ಮ್ಯಾಥ್ ಡಾಟ್ ರೌಂಡ್ ಒಳಗಡೆ ಮ್ಯಾಥ್ ಡಾಟ್ ರ್ಯಾಂಡಮ್ ಇಂಟು 10 ಅಂತ ಮಾಡ್ತಾ ಇದ್ದೀನಿ. ಸೊ ಈ ಪ್ರೋಗ್ರಾಮ್ ನಾನು ರನ್ ಮಾಡಿದಾಗ ನಾನು ಪ್ರತಿ ಸತಿ ಒಂದು ಹೋಲ್ ನಂಬರ್ ಬರುತ್ತೆ. ಸೊ ರನ್ ಮಾಡಿದಾಗ ಫಸ್ಟ್ ನನಗೆ 7 ಬಂತು. ಸೊ ಮತ್ತೆ ನಾನು ರನ್ ಮಾಡ್ತೀನಿ, ನನ್ನ ಪ್ರೋಗ್ರಾಮ್ನ ರೀಫ್ರೆಶ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ನೋಡಿ 4 ಬರ್ತದೆ. ಸೊ ಈ ಥರ ನೀವು ರೌಂಡ್ ಕೂಡ ಮಾಡ್ಬೋದು. ನಿಮ್ಗೆ ಇದೇ 0 ಇಂದ 99 ಅಂದರೆ 100 ಒಳಗಡೆ ನಂಬರ್ಸ್ ಬೇಕು ಅಂದರೆ ಇಂಟು 100 ಅಂತಲೂ ಮಾಡ್ಕೊಬೋದು. ಆವಾಗ ನಿಮಗೆ 2 ಡಿಜಿಟ್ ನಂಬರ್ಸ್ ಕೂಡ ಬರುತ್ತೆ ರ್ಯಾಂಡಮ್ ಆಗಿ. ಈ ಮ್ಯಾಥ್ ಡಾಟ್ ರ್ಯಾಂಡಮ್ ಅನ್ನೋದು ಈ ಗೇಮಿಂಗ್ ಅಪ್ಲಿಕೇಶನ್ಸ್ಗೆ ತುಂಬಾ ಉಪಯೋಗಿಸುವಂಥ ಒಂದು ಫಂಕ್ಷನ್. ಈ ರೀತಿ ನೀವು ಡಿಫ್ರೆಂಟ್ ಮ್ಯಾಥ್ ಫಂಕ್ಷನ್ಸ್ ಕೂಡ ನಮ್ಮ ನಂಬರ್ಸ್ ಮೇಲೆ ಉಪಯೋಗಿಸ್ಬೋದು. ಇದೆಲ್ಲ ನಾನು ತೋರಿಸಿರೋದು ತುಂಬ ಕಾಮನ್ ಆಗಿ ಯೂಸ್ ಮಾಡುವಂಥ ನಂಬರ್ ಫಂಕ್ಷನ್ಸ್ ಮತ್ತು ಮ್ಯಾಥ್ ಫಂಕ್ಷನ್ಸ್. ನೀವು ಇನ್ನೂ ಹೆಚ್ಚು ಕಲಿಬೇಕು ಅಂದರೆ ಈ ಲೈಬ್ರರಿ ಒಳಗಡೆ ಹೋಗಿ ಯಾವ್ಯಾವ ಮೆಥಡ್ಸ್ ಇದೆ ಅಂತ ನೋಡಿ ಟ್ರೈ ಮಾಡ್ಕೊಬೋದು. ಹಾಗೆ ನಾನು ಇಲ್ಲಿ ಕಮೆಂಟ್ ಮಾಡಿರೋದು ಎಲ್ಲನೂ ನಿಮಗೆ ಅರ್ಥ ಆಗಲಿ ಅಂತ. ಸೊ ನೀವು ನಿಮ್ಮ ಪ್ರೋಗ್ರಾಮ್ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಇದೇ ರೀತಿ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ನ ಬರೆದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ನಮ್ಮ ವೆಬ್ಸೈಟ್ kaliyona.comನ ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾಸ್ಕ್ರಿಪ್ಟ್ ಜೊತೆಗೆ HTML ಮತ್ತು CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.